ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರಿಗೆ ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಕಾಣದ ಶಕ್ತಿ, ಕಾಣದ ಕಣ್ಣು ನಿಮ್ಮ ಸಂತೋಷವನ್ನು ಗಮನಿಸುತ್ತಿದೆ ಎಂಬ ಭಾವನೆ ನಿಮಗೆ ಹಲವಾರು ಬಾರಿ ಬಂದಿರಬಹುದು. ನೀವು ಸಾಧನೆ ಮಾಡಿದಾಗಲೂ ನಿಮ್ಮ ನಗುಮುಖದಿಂದಲೂ ಖಂಡಿತವಾಗಿ ನಿಮ್ಮ ಮನಸ್ಸಿನ ಒಳಗೆ ಒಂದಿಷ್ಟು ಅಸಹಜವಾದ ಕಂಪನ ಉಂಟಾಗಿರಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹ ರಾಶಿ ಅಗ್ನಿ ತತ್ವದ ರಾಶಿ, ಇದರ ಅಧಿಪತಿ ಗ್ರಹ ಸೂರ್ಯ. ಆದ್ದರಿಂದ ನಿಮ್ಮ ವ್ಯಕ್ತಿತ್ವ ದಿಟ್ಟ, ಗರ್ವಿತ, ಆದರೆ ಹೃದಯದಲ್ಲಿ ತುಂಬ ಮೃದುವಾಗಿರುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬಾರಿ ನೀವು ಸಹಜ ಅನಿಸಿಕೊಳ್ಳದೆ ಇರುವಂತಹ ಘಟನೆಗಳು ನಡೀತಾ ಹೋಗುತ್ತಿದೆ. ಒಟ್ಟಾರೆಯಾಗಿ ಸಮಯದಲ್ಲಿ ಸಂಪೂರ್ಣವಾಗಿ ಒಬ್ಬ ರಕ್ತ ಸಂಬಂಧಿ ನಿಮ್ಮ ಜೀವನದ ಸಂತೋಷವನ್ನ ನಾಶಪಡಿಸಲು ಕಾಯ್ತಾ ಇದ್ದಾಳೆ. ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ಕಣ್ಣಿನ ದೃಷ್ಟಿ ಬೀಳ್ತಾ ಇದೆ. ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖವಾದ ಕಾರಣವಾದ ವ್ಯಕ್ತಿಯಾಗಿರ್ತಾಳೆ. ನೀವು ನಗುತ್ತಿರುವುದನ್ನ ಅವಳಿಂದ ನೋಡಲು ಸಾಧ್ಯವಾಗ್ತಾ ಇಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನ ಅವರು ಸಹಿಸೋದಿಲ್ಲ. ಅವಳಿಗೆ ಸಹಿಸಲು ಯಾವುದೇ ರೀತಿಯ ಕಾರಣವಿಲ್ಲದಿದ್ದರೂ ಕೂಡ ನಿಮ್ಮ ಮೇಲೆ ಅಸೂಯೆಯನ್ನ ಪಡ್ತಾ ಇದ್ದಾಳೆ. ಒಟ್ಟಾರೆಯಾಗಿ ಆ ಮಹಿಳೆ ಆದ್ದರಿಂದ ನೀವು ಖಂಡಿತವಾಗಿ ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ಕೆಲವೊಂದಿಷ್ಟು ದಿನಗಳಿಂದ ನಿಮ್ಮ ಜೀವನದಲ್ಲಿ ನೀವು ನಗುತ್ತಿರೋದನ್ನು ಸಹಿಸಿಕೊಳ್ಳದೆ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವನ್ನು ಮಾಡ್ತಿರುವಂತಹ ಮಹಿಳೆ ದೂರದ ವ್ಯಕ್ತಿಯಲ್ಲ. ಖಂಡಿತವಾಗಿ ಅವಳು ನಿಮ್ಮ ಸಂಬಂಧಿಕಳೇ ಆಗಿರ್ತಾಳೆ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತಿರೋದನ್ನು ಅವಳು ಸಹಿಸೋದಿಲ್ಲ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ. ಇದರಿಂದ ಹಿಂದೆ ಇರುವಂತಹ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಮಾಯೆಗಳು ಕೂಡ ಮಾಟ ಮಂತ್ರದಂತಹ ಕೆಲಸ ಕಾರ್ಯನಿರ್ವಹಿಸುತ್ತಿದೆ. ದುರಂತವೆಂದರೆ ಇವಳು ನಿಮಗೆ ಅತ್ಯಂತ ಹತ್ತಿರದ ಒಬ್ಬ ಸಂಬಂಧಿಯೇ ಆಗಿರಬೇಕು. ಖಂಡಿತವಾಗಿ ನೀವು ಅವಳನ್ನ ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದೀರಾ, ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರರಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನ ಹಾಳು ಮಾಡಲು ಹೊಂಚು ಹಾಕುತ್ತಿರುವಂತಹ, ನಿಮ್ಮನ್ನು ನಾಶ ಮಾಡಲು ಸದಾ ತಂತ್ರಗಳನ್ನು ಹುಡುತ್ತಿದ್ದಾಳೆ. ನಿಮ್ಮ ಮನೆ ಕುಟುಂಬವನ್ನ ಒಳಗಿನಿಂದಲೇ ಹಾಳು ಮಾಡುತ್ತಿದ್ದಾಳೆ. ಸ್ನೇಹಿತರೆ, ಹಿಂದಿನ ಒಂದು ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಆದ ಮರಣಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟುಕೊಂಡಂತೆ. ಖಂಡಿತವಾಗಿ, ಏಕೆಂದರೆ ಆ ಹೆಣ್ಣಿಗೆ ಸ್ವಲ್ಪ ಸಂತೋಷ, ತನ್ನ ಹೇಳಿಗೆ ಮಾತ್ರ ಮುಖ್ಯವಾಗಿರುತ್ತದೆ. ಅವಳು ತುಂಬಾ ಸ್ವಾರ್ಥಿಯಾಗಿ ಯೋಚಿಸುತ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಯೋಚನೆ ಮಾಡ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನ ಸಹಿಸೋದಿಲ್ಲ. ಅದನ್ನ ಹೇಗಾದರೂ ಮಾಡಿ ಖಾಲಿ ಮಾಡಬೇಕು ಎಂದು ಗಮನಿಸ್ತಾಳೆ. ನಿಮಗೆ ಹಣ ಬರದಂತೆ ಮಾಡಬೇಕು ಎಂದು ಕುತಂತ್ರಗಳನ್ನು ರೂಪಿಸುತ್ತಾ ಇರ್ತಾಳೆ. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಕ್ಕರೆ ಅವರಿಗೆ ಹೊಟ್ಟೆ ಉರಿಯೇ ಬರುವಂತ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ಕೂಡ ಈ ವರ್ಷವು ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಈ ನುಡಿದಂತಹ ತಿಂಗಳುಗಳು ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಈ ಸಮಯ ಅಂದರೆ ಮಾರ್ಚ್ ತಿಂಗಳು ಬಹಳಷ್ಟು ಶಕ್ತಿಕರವಾಗಿರುವಂತಹ ಸಮಯ ಪ್ರಾಪ್ತಿಯಾಗ್ತಾ ಇದೆ. ಅಂದರೆ ಈಗ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಬಂದಿರೋದ್ರಿಂದ ಆ ವ್ಯಕ್ತಿ ಮಾಡುವಂತಹ ಕಪ್ಪು ಮಾಯೆ ತಂತ್ರಗಳು ನಿಮ್ಮ ಜೀವನವನ್ನು ಸರ್ವನಾಶ ಮಾಡಲು ಸಿದ್ಧವಾಗ್ತಾ ಇದೆ. ಹೌದು, ಈ 5 ವರ್ಷಗಳು ನಿಮ್ಮ ಜೀವನದಲ್ಲಿ ಸುಲಭವಾಗಿರಲಿಲ್ಲ. ನೀವು ಎದುರಿಸಿದಂತಹ ಅವಮಾನಗಳು, ನಂಬಿಕೆಯ ದ್ರೋಹಗಳು, ಕುಟುಂಬದ ಒಳಗಿನ ಅಸಮಾಧಾನಗಳು, ಸ್ವಂತ ರಕ್ತ ಸಂಬಂಧಿಯಾದವಳ ಈ ಮಹಿಳೆ ನಿಮ್ಮ ಬೆಳವಣಿಗೆ, ನಿಮ್ಮ ಪ್ರಗತಿ, ನಿಮ್ಮ ಜನಪ್ರಿಯತೆಯನ್ನು ಒಳಗೊಳಗೆ ಸಹಿಸಿಕೊಳ್ಳಲಾಗದೇ ಇರಬಹುದು. ಸಿಂಹ ರಾಶಿಯವರ ಪ್ರಕಾಶ ಸ್ವಭಾವವೇ ಬೇರೆಯವರನ್ನ ಮಂಕು ಮಾಡುವಷ್ಟು ಜೋರಾಗಿರುತ್ತದೆ. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವಳ ಹೆಸರು ಕೇಳಿದಾಗ ನಿಮ್ಮ ಹೃದಯ ನಡುಗುತ್ತದೆ ಎನ್ನುವುದಕ್ಕೆ ಕಾರಣ ನಿಮ್ಮ ಒಳ ಮನಸ್ಸು ಆ ವ್ಯಕ್ತಿಯ ನಿಜ ಸ್ವಭಾವವನ್ನು ಬಹಳ ಹಿಂದೆ ಗುರುತಿಸಿದೆ. ಆದರೆ ನೀವು ಸಿಂಹ, ನೀವು ನೇರವಾಗಿ ಎದುರಿಸುವವರಂತಲ್ಲ. ನೀವು ಕಾಳಜಿಯಿಂದ, ಗೌರವದಿಂದ ನಡೆದುಕೊಳ್ಳುವಂಥವರು. ಆದ್ದರಿಂದಲೇ ಈ ವಿಷಯವನ್ನು ದೀರ್ಘಕಾಲ ಸಹಿಸಿಕೊಂಡಿದ್ದೀರಾ. ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಕೆಲವರು ಭಾವಿಸಿರಬಹುದು. ಒಟ್ಟಾರೆಯಾಗಿ ಮಾರ್ಚ್ 3ನೇ ತಾರೀಕು ಭಯಂಕರವಾಗಿರುವಂತಹ ಚಂದ್ರಗ್ರಹಣ ಬಂದ ನಂತರ ಆ ಮಹಿಳೆ ಮಾಡುವಂತಹ ಮಾಟ ಮಂತ್ರ ತಂತ್ರಗಳು ನೇರವಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಾನು ನಿಮಗೆ ಮೊದಲೇ ತಿಳಿಸುತ್ತಿದ್ದೇನೆ, ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಗ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಅರ್ಥವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜಾತಕದಲ್ಲಿ ಶನಿಯು ಉಲ್ಟಾ ಚಲನೆಯಿಂದ ನೀವು ಸಾಕಷ್ಟು ಹಣವನ್ನು ಸಂಪಾದಿಸ್ತೀರಾ, ಒಳ್ಳೆಯ ಉದ್ಯೋಗ ಅವಕಾಶವನ್ನು ಕೂಡ ಸಂಪಾದಿಸ್ತೀರಾ. ಕಳೆದ ಕೆಲವು ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ ಖಂಡಿತವಾಗಿ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಒಂದು ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಬೇಕಾಗುತ್ತೆ. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ
ದೇವರ ಆಶೀರ್ವಾದವನ್ನ ಅವಳು ನಾಶ ಮಾಡುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ನಡೆಯೋದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಆ ಮಹಿಳೆಯನ್ನ ನಂಬೋದನ್ನ ನಿಲ್ಲಿಸಬೇಕು. ಖಂಡಿತವಾಗಿ ಸ್ವಲ್ಪ ಕಣ್ಣು ತೆರೆದು ನೋಡಿ. ಎಲ್ಲರನ್ನ ಕುರುಡಾಗಿ ನಂಬಬೇಡಿ. ನಿಮ್ಮ ಮಕ್ಕಳ ಸಂತೋಷವನ್ನ ಕಾಣುವಂತಹ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ ಕೂಡ, ನೀವು ಕಷ್ಟಪಡುತ್ತಿರುವಾಗ ಕೂಡ ತುಂಬಾ ನೋವು ಅನುಭವಿಸಿರುವಂತವರು ನಿಮ್ಮ ಮನೆಯವರೇ ಆಗಿರ್ತಾರೆ. ನಿಮ್ಮ ಹೆಂಡತಿ, ಮಕ್ಕಳು ಮತ್ತು ನಿಮ್ಮ ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮ ಹೆಂಡತಿ ಮಕ್ಕಳು ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅದನ್ನೆಲ್ಲ ದೂರ ಮಾಡಬೇಕು ಅಂದ್ರೆ ಅದು ನಿಮ್ಮ ಕೈಯಿಂದಲೇ ಮಾತ್ರ ಸಾಧ್ಯವಾಗಿರುತ್ತೆ. ಹೌದು, ಕಳೆದ 5 ವರ್ಷಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ವಿಳಂಬ, ಹಣದ ಹರಿವಿನಲ್ಲಿ ಅಡ್ಡಿ, ಮನೆಯಲ್ಲಿನ ಸಣ್ಣ ಸಣ್ಣ ಜಗಳಗಳು, ಇವುಗಳು ಕೇವಲ ಆಕಸ್ಮಿಕವಲ್ಲ. ನೀವು ಈಗ ಯೋಚಿಸೇ ಇರಬಹುದು, ಖಂಡಿತವಾಗಿ ಸಿಂಹರಾಶಿಯರು ಶತ್ರುಗಳನ್ನು ಬಹಿರಂಗವಾಗಿಸೋದಿಲ್ಲ. ಅವರು ಬಹಳಷ್ಟು ಬಾರಿ ಆತ್ಮೀಯ ವಲಯದಲ್ಲೇ ಇರ್ತಾರೆ. ಆದರೆ ಭಯ ಪಡಬೇಕಾದ ಅಗತ್ಯವಿಲ್ಲ. ಸೂರ್ಯನಂತೆ ನೀವು ಮತ್ತೆ ಉದಯಿಸುವಂತಹ ಶಕ್ತಿಯನ್ನು ಹೊಂದಿರ್ತೀರಾ. ಇದೀಗ ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ಬರ್ತಾ ಇದೆ. ಈ ತಿಂಗಳು ಮಾರ್ಚ್ 3ನೇ ತಾರೀಕು ನಾವು ತಿಳಿಸುವಂತಹ ಪರಿಹಾರ ಮಾರ್ಗವನ್ನು ಅನುಸರಿಸುವ ಮೂಲಕ ಎಂಥದ್ದೇ ಮಹಿಳೆ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಕೂಡ ಅವರ ತಂತ್ರ ಮಂತ್ರಗಳನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿಯನ್ನು ನೀವು ಚಂದ್ರದೇವ ಮತ್ತು ರಾಘವೇಂದ್ರ ಸ್ವಾಮಿಗಳಿಂದ ಪಡೆದುಕೊಳ್ತೀರಾ. ನಿಮ್ಮೊಳಗಿರುವಂತಹ ಅನುಮಾನಗಳಿಗೆ ಸ್ಪಷ್ಟ ಉತ್ತರ ಸಿಗುತ್ತದೆ. ನೀವು ಯಾರು ನಿಜವಾಗಿ ನಿಮ್ಮ ಜೊತೆ ಇದ್ದಾರೆ, ಯಾರು ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು ಶಾಂತವಾಗಿರಲಿ. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ನಂತರ ಪಶ್ಚಾತ್ತಾಪವನ್ನು ತರುತ್ತದೆ. ಸಿಂಹರಾಶಿಯವರಿಗೆ ಈ ಹಂತದಲ್ಲಿ ಮುಖ್ಯವಾದದ್ದು ಆತ್ಮಬಲ. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡೋದು, ಪ್ರಾತಃ ಕಾಲದಲ್ಲಿ ಬೆಳಕಿನ ಒಂದು ಸೂರ್ಯಕಿರಣಗಳನ್ನು ಸ್ವೀಕರಿಸೋದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಜೀವನದ ಸಂತೋಷವನ್ನು ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಒಳಗೆ ಗಟ್ಟಿಯಾಗಿದ್ದೀರಾ. ಖಂಡಿತವಾಗಿ ಮಹಿಳೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಲ್ಲದೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಕಾಪಾಡಬೇಕು. ನಿಮ್ಮ ಸ್ನೇಹಿತರೆಲ್ಲ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿರುವಾಗ ನೀವು ಮಾತ್ರ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ನಿಮ್ಮ ಗಂಡ ಹೆಂಡತಿಯರ ನಡುವೆ ಜಗಳಗಳು ಶುರುವಾಗುತ್ತದೆ. ನಿಮ್ಮ ತಂದೆ ತಾಯಿಯ ಆರೋಗ್ಯದ ಮೇಲೂ ಕೂಡ ಅವಳ ಒಂದು ಪರಿಣಾಮ ಬೀರ್ತಾ ಇದೆ. ಅವಳ ಕಾಲು ಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗ್ತಾ ಹೋಗ್ತಿದೆ. ಒಟ್ಟಾರೆಯಾಗಿ ಏಕೆಂದರೆ ಅವಳು ಯಾವಾಗಲೂ ಮಾಟ ಮಂತ್ರ ಕುತಂತ್ರ ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿರ್ತಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಕೂಡ ಯಾವಾಗಲೂ ಯೋಚಿಸುತ್ತಲೇ ಇರುತ್ತಾಳೆ. ಈ ರೀತಿ ಆಗ್ತಾ ಇರೋದ್ರಿಂದ ಅದೇ ಕೆಲಸದಲ್ಲಿ ತೊಡಗಿರುವಂತಹ ವ್ಯಕ್ತಿ ಅವಳಾಗಿರೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಾಗಲೆಲ್ಲ ನಾಶವೇ, ಕಟ್ಟಿಟ್ಟ ಬುದ್ಧಿ. ಇನ್ನು ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧವನ್ನು ಕಳೆದುಕೊಳ್ಳಿ. ಆದರೂ ಕೂಡ ನೀವು ಕಲಿಯುಗದ ದೈವವನ್ನು ನಂಬಿರುವಂತಹ ರಾಯರನ್ನ ಖಂಡಿತವಾಗಿ ಪೂಜಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಈಗ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಾಮಾನ್ಯವಾಗಿ ದೂರ ಮಾಡಿಕೊಳ್ಬಹುದು. ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನೇ ಹೇಳಿದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ. ಆದ್ದರಿಂದ ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳು ತಂದರೂ ಕೂಡ ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗ ಯಾವುದೇ ಕಾರಣಕ್ಕೂ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ ಅವಳೊಂದಿಗೆ ನೀವು ಹೇಳಿಕೊಂಡಾಗ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸೋದನ್ನು ಕಾಣೋದಿಲ್ಲ. ಮೌನವಾಗಿ ಇರ್ತಾಳೆ. ನೀವು ಏನೇ ಮಾಡಿದರೂ ಕೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿರುತ್ತಾಳೆ. ಆಗ ನೀವು ಅವಳ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರವನ್ನು ವಹಿಸಿ. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೂ ಕೂಡ ಮೊದಲು ಅವರನ್ನು ಮಾತನಾಡಿಸುತ್ತೀರಾ. ಅದೇ ರೀತಿ ಅವರು ನಿಮ್ಮ ಮಾತಿನ ಬಗ್ಗೆ ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಎಂದಾದರೆ ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕು. ಆ ಕಣ್ಣಿನ ಅಥವಾ ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಅವಳು ಕಣ್ಣಿಟ್ಟು ನಿಮ್ಮ ಸೂಕ್ಷ್ಮವಾಗಿ ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ದಿನಗಳಲ್ಲೇ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ, ಏನು ತಂದಿದ್ದಾರೆ, ಅವರು ಹೇಗೆ ಬದುಕುತ್ತಿದ್ದಾರೆ, ಹೇಗೆ ಕೆಲಸದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದು ಪದೇ ಪದೇ ಬಂದು ನೋಡುತ್ತಿದ್ದಾಳೆ ಎಂದರೆ ಆಗ ನೀವು ಎಚ್ಚೆತ್ತುಕೊಳ್ಳಬೇಕು. ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡೆಯುತ್ತೀರಾ. ಆದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಯನ್ನು ನಡೆಸಲು ಮುಂದಾಗ್ತಾ ಇರ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎದ್ದು ಕಾಣುತ್ತದೆ ಎಂದಾಗ ಖಂಡಿತವಾಗಿ ಅವಳು ಒಳ
ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡುತ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವಂತಹ ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ ನೀವು ತುಂಬ ಹುಷಾರಾಗಿರಬೇಕು. ಈ ಒಂದು ವಿಡಿಯೋ ನಿಮ್ಮನ್ನು ಒಂದು ವಿಶೇಷವಾಗಿ ತಪ್ಪಿಸುವಂತಹ ಯಾವುದೇ ಕಷ್ಟಗಳಿಂದ ಪಾರು ಮಾಡುವಂತಹ ಒಂದು ಮಾಹಿತಿಯಾಗಿದೆ. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಕೂಡ ಹಾಕಬಹುದು. ನಿಮ್ಮನ್ನು ಜೈಲಿಗೆ ಕಳಿಸುವಂತಹ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡುತ್ತಾಳೆ. ಖಂಡಿತವಾಗಿ ಅವಳ ಹೆಸರು ಕೇಳಿದಾಗ ನಿಮ್ಮ ಜೀವ ನಡಗಿದರೂ ಅದನ್ನು ಭಯವಾಗಿ ನೋಡಬೇಡಿ. ಅದು ನಿಮ್ಮ ಆತ್ಮದ ಸಂಕೇತವಾಗಿರುತ್ತದೆ. ಏಕೆಂದರೆ ಈಗ ನೀವು ಗಡಿಗಳನ್ನು ಹಾಕಬೇಕು. ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬಾರದು. ನಿಮ್ಮ ಸಾಧನೆಗಳನ್ನು ಮೌನವಾಗಿ ನಿರ್ಮಿಸಬೇಕು. ಸಿಂಹವು ಕಾಡಿನಲ್ಲಿ ಗರ್ಜಿಸುವ ಮೊದಲು ಮೌನವಾಗಿ ನಡೆದುಕೊಳ್ಳುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಭಾವ ಮತ್ತೆ ಹೆಚ್ಚುತ್ತದೆ. ನಿಮ್ಮ ಮೇಲೆ ಇಟ್ಟಿದಂತಹ ಕಣ್ಣುಗಳು ನಿಧಾನವಾಗಿ ನಿಮ್ಮಿಂದ ದೂರವಾಗುತ್ತವೆ. ನೀವು ಅನುಭವಿಸಿದಂತಹ ನೋವು ವ್ಯರ್ಥವಾಗುವುದಿಲ್ಲ. ಅದು ನಿಮ್ಮನ್ನು ಇನ್ನಷ್ಟು ಪ್ರಬಲ, ಪ್ರೌಢ ಮತ್ತು ಜಾಗೃತವಾಗಿ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ. ಸಿಂಹ ರಾಶಿಯವರೇ, ನಿಮ್ಮ ಹೃದಯ ದೊಡ್ಡದು, ಆದರೆ ಈಗ ಸಮಯ ಬಂದಿದೆ. ಈ ಹೃದಯವನ್ನು ಕಾಪಾಡಿಕೊಳ್ಳುವಂತಹ ಸಮಯ. ನಿಮ್ಮ ಬೆಳಕು ಇನ್ನಷ್ಟು ಪ್ರಕಾಶಿಸುತ್ತದೆ. ನಿಮ್ಮ ಸಂತೋಷವನ್ನು ಯಾರು ಶಾಶ್ವತವಾಗಿ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಸೂರ್ಯನ ಮಕ್ಕಳಂತೆ ಅಸ್ತಮವಾದರೂ ಕೂಡ ಮತ್ತೆ ಉದಯಿಸುವಂತಹ ಶಕ್ತಿ ನಿಮ್ಮೊಳಗೆ ಸದಾ ಇರುತ್ತದೆ. ಸಿಂಹ ರಾಶಿಯವರೇ, ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕುತ್ತಿರುವಂತಹ ಮಹಿಳೆಯ ಪ್ರಭಾವದಿಂದ ಖಂಡಿತವಾಗಿ ಮುಕ್ತಿ ಪಡೆದುಕೊಳ್ಳಲು ವಿಶೇಷವಾದ ಮಾರ್ಗಗಳು ಮತ್ತು ಪರಿಹಾರಗಳು ಕೂಡ ಇದೆ. ಖಂಡಿತವಾಗಿ ರಾಯರನ್ನ ನಂಬಿ ನಿಮ್ಮ ಜೀವನವನ್ನ ಮುಂದುವರಿಸಿ. ನೀವು ಪಟ್ಟಂತಹ ಶ್ರಮ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ಸಿಂಹ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯು ಈ ವಿಡಿಯೋವನ್ನ ಸಹಾಯಕವಾದರೆ ಇದೇ ನಮಗೆ ತುಂಬಾ ಸಂತೋಷವಾಗುವಂತಹ ವಿಷಯ. ನಮ್ಮ ಪರಿಶ್ರಮಕ್ಕೂ ಕೂಡ ತಕ್ಕ ಬೆಲೆ ಸಿಕ್ಕಂತಾಗುತ್ತದೆ. ಹೆಂಗಸರು ಪದೇ ಪದೇ ನಿಮ್ಮ ಮಕ್ಕಳನ್ನ ಮುದ್ದಾಡಲು ಎತ್ತುಕೊಳ್ತಾರೆ, ತುಂಬಾ ಪ್ರಯತ್ನ ಮಾಡ್ತಾರೆ ಮತ್ತು ನೀವು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಏಕೆಂದರೆ ನಿಮ್ಮ ಮಕ್ಕಳ ಆರೋಗ್ಯವನ್ನ ಹದಗೆಡಿಸಲು ಅವಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾಳೆ. ಖಂಡಿತವಾಗಿ ಆ ಮಹಿಳೆ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ ಅಂತ ನಮಗೆ ತಿಳಿದು ಬರುತ್ತದೆ. ನಿಮ್ಮ ಮಗು ಅವಳ ಮಡಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥವಾಗಲು ಶುರುವಾಗುತ್ತದೆ. ಇದರಿಂದಲೇ ನೀವು ಆ ಮಹಿಳೆಯನ್ನ ಗುರುತಿಸುವಂತಹ ಸೂಚನೆಗಳಾಗಿದೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಏಕೆಂದರೆ ನಿಮಗೆ ಬೇಕಾದಂತಹ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುವ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತಿರುತ್ತವೆ. ಆಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಶುರುವಾಗುತ್ತವೆ. ಒಟ್ಟಾರೆಯಾಗಿ ನೀವು ಈಗಾಗಲೇ ತಿಳಿದುಕೊಳ್ಳಬೇಕು, ಯಾರೋ ನಿಮಗೆ ಬೇಕಾದವರು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುತ್ತಿದ್ದಾರೆ ಎಂದು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿನ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಈಡಾಗುತ್ತಾರೆ. ಈಗ ನೀವು ಆಸ್ಪತ್ರೆಗೆ ತೋರಿಸಿದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಕಂಡುಬರುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು, ನಿಮ್ಮ ಮನೆಯ ಸುತ್ತಮುತ್ತಲೂ ವಿಚಿತ್ರವಾದ ವಸ್ತುಗಳು ಸಿಗುತ್ತದೆ. ಆಗ ನೀವು ನಿಮ್ಮ ಮನೆಯ ಜ್ಯೋತಿಷಿಗಳನ್ನು ಕೇಳಿದಾಗ ಅವರ ಕಡೆಯಿಂದ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ಖಂಡಿತವಾಗಿ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರಬಹುದು. ಏಕೆಂದರೆ ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾರೆ, ಇಲ್ಲ ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ತಾರೆ. ನೀವು ಅವರನ್ನ ಅತಿಯಾಗಿ ಹಚ್ಚಿಕೊಂಡಿರ್ತೀರಾ. ಈಗ ಖಂಡಿತವಾಗಿ ಅವರ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಬರುತ್ತದೆ ಒಂದು ಕೆಟ್ಟ ಕ್ಷಣಗಳು, ಕೆಟ್ಟ ಅನುಭವಗಳು. ಖಂಡಿತವಾಗಿ ಆ ಹುಡುಗಿಯ ಅಕ್ಷರದು ಕೆ ಅಕ್ಷರದಿಂದ ಬರುವಂತಹ ಹೆಸರಾಗಿರುತ್ತದೆ. ಖಂಡಿತ ಈ ಅಕ್ಷರದಿಂದ ಬರುವಂತಹ ವ್ಯಕ್ತಿಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕು. ಅಥವಾ ಎಲ್ಲ ಅಕ್ಷರದಿಂದ ಮುಕ್ತಾಯವಾಗುವಂತಹ ಹೆಸರಾಗಿರುತ್ತದೆ. ಈ ರೀತಿಯಾದ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಾಗ ಅವಳ ಪೂರ್ತಿ ಹೆಸರನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಅವರ ಉದ್ದೇಶ ಸರಿಯಾಗಿರೋದಿಲ್ಲ. ಅವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ನಿಮ್ಮ ಮೇಲೆ ನಕಾರಾತ್ಮಕ ಅಂಶಗಳನ್ನು ಬೀರ್ತಾ ಹೋಗುತ್ತೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ತುಂಬಾ ಬುದ್ಧಿವಂತರು. ನಾವು ಈಗ ನೀಡಿದಂತಹ ಸೂಚನೆಗಳ ಮುಖಾಂತರ ನಿಮಗೆ ಆ ಮಹಿಳೆ ಯಾರು, ಅವಳ ಹೆಸರೇನು ಎನ್ನುವುದು ಗೊತ್ತಾಗಿರುತ್ತದೆ. ಅವಳು ನಿಮ್ಮ ಹತ್ತಿರದ ಸಂಬಂಧಿ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ನಿಮ್ಮ ಸುತ್ತಮುತ್ತಲು ವಾಸಿಸುವಂತಹ ನಿಮ್ಮ ನೆರೆಹೊರೆಯರಾಗಿರಬಹುದು. ನಿಮ್ಮ ಪ್ರೀತಿ ಪಾತ್ರರಾಗಿರೋದ್ರಿಂದ ಖಂಡಿತವಾಗಿ ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಉಪ್ಪಿನಿಂದ ಸ್ನಾನವನ್ನ ಮಾಡಬೇಕು. ಅಂದರೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ನಾನವನ್ನ ಮಾಡಬೇಕು. ಹಾಗೂ ಒಣಮೆಣಸಿನಕಾಯಿ ಉಪ್ಪನ್ನು ತೆಗೆದುಕೊಳ್ಳು ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ಬೂದುಗುಂಬಳಕಾಯಿಯನ್ನು ತಂದು ಮನೆಯಲ್ಲಿ ನಿವಾಳಿಸಿ ಒಡೆಯಬೇಕು. ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಿಂಬೆ ಹಣ್ಣನ್ನು ಹೊಸ್ತಿಲಿನ ಮುಂದೆ ಕಟ್ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜಿಸಬೇಕು. ಖಂಡಿತವಾಗಿ ಶನಿವಾರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡೋದಕ್ಕೆ ಸಾಸಿವೆ ಅಂದರೆ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನೀವು ಹಾಗೂ ನಿಮ್ಮ ಮನೆ ಮಕ್ಕಳೆಲ್ಲ ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದರಿಂದಾಗಿ ಕೂಡ ನಿಮಗೆ ಬರ್ತಕ್ಕಂತಹ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ.
ಪಲಾವ್ ಎಲೆ, ಲವಂಗ, ಬಿಳಿ ಸಾಸಿವೆ, ತುಪ್ಪ ಮತ್ತು ಈಗ ಒಂದು ಪಚ್ಚ ಕರ್ಪೂರವನ್ನು ಹಾಕಿ ಧೂಪವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶವನ್ನು ಹೊರಗೆ ತೆಗೆದು ಹಾಕ್ಬೋದು. ಖಂಡಿತವಾಗಿ ಒಬ್ಬ ಕೆಟ್ಟ ಹೆಣ್ಣಿನ ದೃಷ್ಟಿ ಒಬ್ಬ ಮನುಷ್ಯನ ಜೀವನವನ್ನೇ ಸರ್ವನಾಶ ಮಾಡುತ್ತದೆ. ಅದೇ ರೀತಿ ಮನೆಯಲ್ಲಿ ಸಕಾರಾತ್ಮಕವಾದ ದೃಷ್ಟಿ ಬಿದ್ದರೆ ನಮ್ಮ ಮನಸ್ಸು ಯಾವಾಗಲೂ ಸಂತೋಷದಿಂದ ಸಂಭ್ರಮದಿಂದ ತುಂಬಿರುತ್ತದೆ. ಇದನ್ನೆಲ್ಲ ಈ ರೀತಿಯಾಗಿ ಮಾಡಿ ಒಲೆಯಲ್ಲಿ ಸುಟ್ಟು ಬಿಡಿ. ನಿಮ್ಮ ಜೀವನದ ಕಷ್ಟಗಳೆಲ್ಲ ದೂರವಾಗಿ ಹೋಗುತ್ತದೆ. ಏನೇ ಆದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಕುಲದೇವರು ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಒಂದು ತಿಂಗಳಾದ ಮೇಲೆ ಮತ್ತೆ ಅಮಾವಾಸ್ಯೆಗೆ ನಿಂಬೆಹಣ್ಣು, ಮೆಣಸಿನಕಾಯಿಯನ್ನು ಕಟ್ ಮಾಡಿ 3 ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು. ಈ ರೀತಿಯಾಗಿ ಮಾಡ್ತಾ ಬಂದ್ರಿಂದ ಖಂಡಿತವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಕಾರಾತ್ಮಕ ಅಂಶ ದೂರವಾಗುತ್ತೆ. ಪ್ರತಿ ಶುಕ್ರವಾರ, ಮಂಗಳವಾರ ಕರ್ಪೂರ ಹಾಗೂ ಲವಂಗದ ಧೂಪವನ್ನು ಹಾಕಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಶಕ್ತಿಗಳು ಹೊರಗೆ ಹೋಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ರಾಯರ ಅನುಗ್ರಹವನ್ನು ಪಡೆಯೋದಕ್ಕೆ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ತಪ್ಪದೆ ಪಡೆದುಕೊಳ್ಳಿ. ಶನಿವಾರದಿಂದ ಶನಿದೇವರಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅಷ್ಟೇ ಅಲ್ಲದೆ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾಗಿರುವಂತಹ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ಶತ್ರುಗಳ ಕಾಟ ನಿವಾರಣೆಯಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಯುತ್ತವೆ. ನಾನು ಹೇಳುತ್ತಿರುವಂತಹ ಈ ಎಲ್ಲ ಸಮಸ್ಯೆಗಳು ನೀವು ಅನುಭವಿಸುತ್ತಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳಿಂದ ಹೊರಬರೋದಕ್ಕೆ ಈ ಸಣ್ಣ ಪರಿಹಾರ ತಂತ್ರಗಳು ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು ಕೂಡ ನಿವಾರಣೆ ಆದರೆ ಖಂಡಿತವಾಗಿ ನಮಗೆ ಸಂತೋಷವಾಗುತ್ತದೆ. ನೀವು ಸೂರ್ಯನ ರಾಶಿಯವರು. ನಿಮಗೆ ಸುರಕ್ಷಿತವಾಗಿರುವಂತಹ ಮತ್ತು ಪರಿಶುದ್ಧವಾದಂತಹ ಮನಸ್ಸಿದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯನಿಗೆ ನಮಸ್ಕರಿಸಿ ಅರ್ಘ್ಯವನ್ನು ಸಮರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ದೃಷ್ಟಿ ದೋಷವನ್ನು ಕಡಿಮೆ ಮಾಡುತ್ತದೆ. ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ಗಳನ್ನು ಶುದ್ಧಗೊಳಿಸುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ಆ ಮಹಿಳೆ ರಕ್ತ ಸಂಬಂಧಿಯಾದರೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಹಣಕಾಸು ಯೋಜನೆ, ಕನಸುಗಳ ಬಗ್ಗೆ ಮೌನವಾಗಿರಿ. ಶಾಂತವಾಗಿ ದೂರವಿರಿ. ಪ್ರತಿದಿನ 5 ನಿಮಿಷ ಕಣ್ಣು ಮುಚ್ಚಿ ಕಲ್ಪನೆ ಮಾಡಿ ನಿಮ್ಮ ಸುತ್ತ ಸುವರ್ಣ ಬೆಳಕು, ಪ್ರಕಾಶಮಾನವಾದ ರಕ್ಷಾ ಕವಚ ಇದೆ ಎಂದು ಭಾವಿಸಿ ನಿಮ್ಮ ಮನೆ ದೇವರನ್ನ ಸ್ಮರಿಸಿ. ಯಾರದ್ದೇ ಕೆಟ್ಟ ಎನರ್ಜಿ ನಿಮ್ಮ ಹೊರಗೆ ಬರದೆ ಹಿಡಿದಿರುತ್ತದೆ. ನಿಮ್ಮಲ್ಲಿರುವಂತಹ ದೃಢ ನಂಬಿಕೆ ಖಂಡಿತವಾಗಿ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತದೆ. ಯಾರಿಗೂ ಕೂಡ ಹಾನಿ ಮಾಡುವ ರೀತಿ ಇದು ಕೆಟ್ಟದಾದ ಒಂದು ಪರಿಣಾಮವನ್ನು ಬೀರದೆ ರೀತಿ ತಡೆಯುತ್ತದೆ. ಖಂಡಿತವಾಗಿ ಇದು ತಾತ್ಕಾಲಿಕವಾದ ಲಾಭ ಕೊಟ್ಟರೂ ನಂತರ ನಿಮ್ಮ ಜೀವನಕ್ಕೆ ಹಾನಿ ತರುತ್ತದೆ. ಆದ್ದರಿಂದ ಸಿಂಹ ರಾಶಿಯವರಿಗೆ ಶುದ್ಧ ಶಕ್ತಿ ಮತ್ತು ಧೈರ್ಯವೇ ದೊಡ್ಡ ಆಯುಧವಾಗಿರುತ್ತೆ. ನೀವು ಯಾರಿಗೂ ಕೂಡ ಹಾನಿ ಮಾಡುವ ಅವಶ್ಯಕತೆ ಈಗ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನ ನೀವೇ ಮುಂದೆ ನಿಂತು ಎಲ್ಲವನ್ನ ಸರಿ ಮಾಡ್ಕೊಳ್ಬಹುದು. ನೀವು ಸೂರ್ಯನ ಮಕ್ಕಳಂತೆ ನಿಮ್ಮ ಬೆಳಕು ಸ್ವಂತ ಕತ್ತಲೆಯನ್ನ ಓಡಿಸುತ್ತದೆ. ಖಂಡಿತವಾಗಿ ಇನ್ನೂ ಬೇಕಾದರೆ ಪೂರ್ಣ ರಕ್ಷಾ ಕವಚದ ವಿಧಾನವನ್ನ ನೀವು ಅನುಸರಿಸುವ ಮೂಲಕ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಬಹುದು. ಶತ್ರುಗಳ ಕಾಟದಿಂದ ಹೊರಬರಬಹುದು. ಸಿಂಹರಾಶಿಯವರು ಯಾರನ್ನಾದರೂ ಬಲವಂತವಾಗಿ ದೂರವಾಗಿಸಲು ತಂತ್ರ ಮಂತ್ರ ಮಾಡೋದನ್ನು ನಾನು ಸಲಹೆ ಕೊಡೋದಿಲ್ಲ ಖಂಡಿತವಾಗಿ. ಆದರೆ ನಿಮ್ಮ ಆತ್ಮಶಾಂತಿ ಮತ್ತು ನಿಮ್ಮ ನೆಮ್ಮದಿಗೋಸ್ಕರ ಗಡಿ ಮತ್ತು ರಕ್ಷಣೆಯ ಗಟ್ಟಿಗೊಳಿಸಿದರೆ ಆ ವ್ಯಕ್ತಿ ಸ್ವಾಭಾವಿಕವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾಳೆ. ಇದನ್ನು ಶಾಂತ ಮತ್ತು ಧಾರ್ಮಿಕ ರೀತಿಯಲ್ಲಿ ಮಾಡಬೇಕು. ಆ ಮಹಿಳೆಯೊಂದಿಗೆ ಮಾತನ್ನು ಕಡಿಮೆ ಮಾಡಬೇಕು. ಫೋನ್, ಸೋಷಿಯಲ್ ಮೀಡಿಯಾ ಅಗತ್ಯವಿದ್ದರೆ ಎಲ್ಲವನ್ನ ಮ್ಯೂಟ್ ಮಾಡಿ ರಿಜೆಕ್ಟ್ ಮಾಡಬೇಕು. ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶ ದೂರವಾಗ್ತಾ ಹೋಗುತ್ತೆ. ಯಾರಿಗಾದರೂ ಹಾನಿ ಮಾಡುವ ಕ್ರಮಗಳು ನಿಮ್ಮ ಕರ್ಮಕ್ಕೆ ಹಾನಿ ತರುತ್ತದೆ. ನೀವು ಬೆಳಕು ಹಚ್ಚಿದರೆ ಕತ್ತಲೆ ಸ್ವಂತ ದೂರವಾಗುತ್ತದೆ. ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಬೆಳಕು ಮತ್ತು ರಾಯರ ಅನುಗ್ರಹದಿಂದ ನಿಮ್ಮ ಪ್ರತಿಯೊಂದು ತೊಂದರೆಗಳು ಕೂಡ ನಿರ್ಮೂಲವಾಗುವಂತಹ ಸಮಯ ಇದಾಗಿರೋದ್ರಿಂದ ಈ ಒಂದು ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ. ಖಂಡಿತವಾಗಿ ಮಾರ್ಚ್ 3ನೇ ತಾರೀಕು ವಿಶೇಷವಾಗಿರುವಂತಹ ಚಂದ್ರಗ್ರಹಣ ಇರೋದ್ರಿಂದ ಅದರ ಮೊದಲೇ ನೀವು ಈ ಒಂದು ವಿಡಿಯೋವನ್ನು ನೋಡಿ ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಸರಿಪಡಿಸಬೇಕಾದಂತಹ ಪರಿಹಾರ ತಂತ್ರಗಳನ್ನು ಅನುಸರಿಸುವ ಮೂಲಕ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.